ರಾಘವ್ ಸಿಕ್ಕದ್ನಾ? ಇನ್ನೂ ಇಲ್ಲಮ್ಮ. ಆದ್ರೆ ನನಗೆ ಗೊತ್ತಿತ್ತು ನೀನು ಹೀಗೆ ಹೇಳ್ತೀಯ ಅಂತ ನನಗೆ ಗೊತ್ತಿತ್ತು. ಇಲ್ಲಿಗೆ ಯಾಕೆ ಬಂದೆ? ನಾಲ್ಕು ಕತ್ತೆಗಳಿದ್ರೆ ಮೇಯ್ಸ್ ಹೋಗು ಹೋಗು ಹೋಗು. ನೀರಾ, ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳು. ಈ ಕ್ಷಣದವರೆಗೂ ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಆದರೆ ಇನ್ನು ಸ್ವಲ್ಪ ಹೊತ್ತಿಗೆ ಅವನೆಲ್ಲಿದ್ದಾನೆ ಅಂತ ನಮ್ಗೆ ಗೊತ್ತಾಗುತ್ತೆ. ಎಷ್ಟೇ ಬುದ್ಧಿವಂತ ಆದರೂ ಒಂದು ದಡ್ಡ ಕೆಲಸ ಮಾಡ್ತಾನಂತೆ. ಅದೇ ರೀತಿ ನೀಲಕಂಠ ಒಂದು ದಡ್ಡ ಕೆಲಸ ಮಾಡಿದ್ದಾನೆ. ಅವನು ಬಂದು ಹೋದ ಕಾರ್ ನಂಬರ್ನ ನಮ್ಮ ಹುಡುಗರು ನೋಟ್ ಮಾಡಿ ಇಟ್ಕೊಂಡಿದ್ದಾರೆ. ಆ ಕಾರ್ನ ಹಿಡ್ದಾಕಿದ್ರೆ ನೀಲ್ಕಂಠ ಎಲ್ಲಿ ಗಾಡಿ ಹತ್ತದ ಎಲ್ಲಿ ಇಳ್ದ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಹುಡುಗರನ್ನ RTO ಆಫೀಸಿಗೆ ಕಳಿಸಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಿಗೆ ಕಾರ್ ಡೀಟೇಲ್ಸ್ ಸಿಗುತ್ತೆ. ಹಾಗೇನೆ ಆ ರಾಘವ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ತುಂಬಾ ಒಳ್ಳೆ ಕೆಲಸ ಮಾಡಿದೆ ಅಣ್ಣ. ಒಟ್ನಲ್ಲಿ ರಾಘವ್ ನನಗೆ ಸಿಗ್ಬೇಕಷ್ಟೆ. ಇದ್ದೇ ಹೋದ್ರೆ ನೀಲ್ಕಂಠ ಹೇಳ್ದಾಗೆ ರಾಘವ್ ಸರಿ ಹೋಗ್ಬಿಡ್ತಾನೆ. ಆಮೇಲೆ ನಮ್ಮ ಪ್ರಯತ್ನ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಆಗಲ್ಲ, ಆಗಕ್ಕೆ ನಾನು ಬಿಡೋದು ಇಲ್ಲ. ಕಾಲ್ ಕೆಳಗಡೆ ನರಳಿ ನರಳಿ ಸಾಯ್ಬೇಕು. ಹಾಗೆ ಮಾಡ್ತೀನಿ. ಅದ್ ನಿಮ್ಮಿಂದ ಸಾಧ್ಯ ಇಲ್ಲ. ಯಾರೇ ಆಗ್ಲಿ ಸಾವನ್ ಕಂಡ್ರೆ ಹೆದರ್ಕೊಂಡು ಓಡೋಗ್ತಾರೆ. ಆದ್ರೆ ನೀವಿಬ್ರು ಅದನ್ನೇ ಹುಡ್ಕೊಂಡು ಬಂದಿದ್ದೀರಾ ಅಂದ್ರೆ ನಿಮ್ಮ ಧೈರ್ಯನ ಮೆಚ್ಚಲೇಬೇಕು. ಕೆಟ್ಟವ್ರನ್ನ ಕಂಡ್ರೆ ಧೈರ್ಯವಾಗಿ ನಿಲ್ಬೇಕು ಅಂತ ಲಕ್ಷ್ಮು ಹೇಳಿದಾಳೆ. ನಿಂತರ ಮಾತಿಗೆ ತಪ್ಪು ನಡೆಯೋಳಲ್ಲ ನಾನು. ಕೊಟ್ಟ ಮಾತಿಗೆ ತಪ್ಪದೆ ನಡಿಬೇಕು ಅನ್ನೋ ಪುಣ್ಯ ಕೋಟಿ ಕಥನ ಕೇಳ್ಕೊಂಡು ಬೆಳೆದಿರೋಳು. ಅದಕ್ಕೆ ವಾಪಸ್ ಬಂದೆ. ನೀನ್ ಮದ್ವೆ ಮಾಡ್ಕೊಂಡು ಈ ಸಂಸಾರನ ಚೆನ್ನಾಗಿ ನೋಡ್ಕೋತೀನಿ ಅಂತ ಲಕ್ಷ್ಮಗ್ ಮಾತು ಕೊಟ್ಟೆ. ನೀನ್ ಹಾಗೆ ನಡ್ಕೊಂಡ್ಯಾ? ಏನಮ್ಮ ಇದೆಲ್ಲ? ಅದಿತಿ, ಯಾಕಮ್ಮ ಹೇಗೆ ಮಾಡ್ಕೊಂಡೆ?
ಮೋಸಕ್ಕೆ ಮೋಸದಿಂದನೇ ಉತ್ತರ ಕೊಡ್ಬೇಕು ಮಾವ. ಅದಕ್ಕೆ ಹೀಗೆ ಮಾಡಿದೆ. ಪೊಲೀಸ್ನವರು ಕಂಪ್ಲೇಂಟ್ ಕೊಟ್ಟಿದ್ವಲ್ಲ, ಇದೆಲ್ಲ ಯಾಕೆ ಬೇಕಿತ್ತು? ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ? ಮಾವ, ಸಾಕ್ಷಿ ಇಲ್ಲದೆ ಪೊಲೀಸರು ಏನೂ ನಂಬಲ್ಲ. ಆದರೆ ಈಗ ನೇರವಾಗಿ ಸಿಕ್ಕಾಕೊಂಡ್ರು. ಪೊಲೀಸರು ನಂಬಲೇಬೇಕು. ಇನ್ಮೇಲೆ ಆ ರಾಕ್ಷಸರಿಂದ ನಮ್ಮ ಫ್ಯಾಮಿಲಿಗೆ ಏನೂ ತೊಂದರೆ ಆಗಲ್ಲ. ಅಜ್ಜಿ, ನನ್ಗೇನು ಆಗಿಲ್ಲ. ಅದಿತಿ, ಏನಮ್ಮ ಇದೆಲ್ಲ? ಯಾಕೆ ಹಿಂಗ್ ಮಾಡ್ಕೊಳಕ್ ಹೋದೆ? ಈಗ ನಾವ್ ಅನುಭವಿಸ್ತಾ ಇರೋದು ಸಾಲದ? ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ತಡ್ಕೊಳ್ಳೋ ಶಕ್ತಿ ನಮಗಿಲ್ಲಮ್ಮ. ಅಜ್ಜಿ, ಇಲ್ಲಿ ನೋಡು. ನಾವು ಪಪ್ಪನ್ನ ಉಳಿಸ್ಕೋತಿದ್ದೀವಿ ಅನ್ನೋ ಖುಷಿಗಿಂತ ಅವ್ರು ಏನು ಮಾಡ್ತಾರೋ ಅನ್ನೋ ಭಯನೇ ಎಲ್ಲರಲ್ಲೂ ಕಾಣಿಸ್ತಿತ್ತು. ಪ್ರತಿಯೊಂದು ಹಂತದಲ್ಲೂ ಅವ್ರು ತೊಂದರೆ ಕೊಡೋಕೆ ನಿಂತಿದ್ದಾರೆ. ಅವರಿಂದ ನಮ್ಮನ್ನು ಕಾಪಾಡ್ಕೊಳ್ಳೋಕೆ ಹೆದರಿ ಬಚ್ಚಿಟ್ಕೊಂಡು ಬದುಕ್ತಿದ್ದೀವಿ ಅನ್ನೋದು ನಿಮ್ಮ ಮನಸ್ಸಲ್ಲಿ ಆವರಿಸ್ಕೊಂಡಿತ್ತು. ಎಷ್ಟು ದಿನ ಅಂತ ಹೀಗೆ ಬದುಕೋದಕ್ಕಾಗುತ್ತೆ? ಇವತ್ತಲ್ಲ ನಾಳೆ ಅವ್ರಿಗೆ ವಿಷಯ ಗೊತ್ತಾಗೇ ಆಗುತ್ತೆ. ಹಾಗೇನ್ ಮಾಡ್ತೀರಾ? ಪಪ್ಪನ ಎಲ್ಲಿ ಬಚ್ಚಿಡ್ತೀರಾ? ಅಪ್ಪಿ ತಪ್ಪಿ ಪಪ್ಪ ಹುಷಾರಾಗೋ ಟೈಮಲ್ಲಿ ಒಂದು ಡ್ರಾಪ್ ಡ್ರಗ್ಸ್ ಅವ್ರ ಬಾಡಿ ಒಳಗೆ ಹೋದ್ರು ಪಪ್ಪ ಉಳಿಯೋದೇ ಕಷ್ಟ ಅಂತ ಡಾಕ್ಟರ್ ಹೇಳಿದ್ದಾರೆ. ಇಷ್ಟೆಲ್ಲ ಮಾಡಿದವ್ರಿಗೆ ಪಪ್ಪ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದು ಕಷ್ಟ ಆಗುತ್ತಾ? ತಿಳ್ಕೊಂಡು ಅವ್ರು ಮತ್ತೆ ಪಪ್ಪಂಗೆ ಡ್ರಗ್ಸ್ ಕೊಟ್ರು ಅಂದ್ರೆ ನಾವು ಮಾಡಿದ ಇಷ್ಟು ಪ್ರಯತ್ನನೂ ವ್ಯರ್ಥ ಆಗುತ್ತೆ. ಯಾವತ್ತು ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ನಾವು ನಮ್ಮನ್ನ ಕಾಪಾಡ್ಕೊಳ್ಳೋಕೆ ಪ್ರಯತ್ನ ಪಡೋದಕ್ಕಿಂತ ನಮ್ಮನ್ನ ನಾಶ ಮಾಡೋಕ್ ಬರೋರನ್ನ ಧ್ವಂಸ ಮಾಡೋದು ಮುಖ್ಯ. ಉಳಿಸ್ಕೋಬೇಕು ಅಂತ ಎಷ್ಟೆಲ್ಲ ಯೋಚನೆ ಮಾಡ್ತಿದ್ದೀವಿ. ಆದ್ರೆ ಅವರಿಂದ ಆಗೋ ಅಪಾಯನ ಹೇಗ್ ತಡೆಯೋದು ಅಂತ ಯಾರು ಯೋಚನೆ ಮಾಡ್ತಿಲ್ಲ. ಹರಿಯೋ ನೀರನ್ನ ಹರಿಯೋದಕ್ಕೆ ಬಿಡೋದು ತಪ್ಪಲ್ಲ. ಆದ್ರೆ ಅದಕ್ಕೆ ಕೊಚ್ಚೆ ಸೇರ್ಕೊಳ್ದೆ ಇರೋ ಹಾಗೆ ನೋಡ್ಕೊಳ್ದೆ ಇರೋದು ತಪ್ಪು. ಈಗ ನಾನು ಮಾಡಿದ ಪ್ರಯತ್ನನೂ ಅದೇ. ಹಾಗೆ ಅನಿ, ಐಶು ಬನ್ನಿ. ಆ 200 ರೂಪಾಯಿ ಎಲ್ಲಿಂದ ತಂದ್ರಿ? ಹೇಳಿ, ನಿಮ್ಮನ್ನೇ ಕೇಳ್ತಿರೋದು. ಅಜ್ಜಿ, ಪಪ್ಪ ಹುಷಾರಾಗ್ಬೇಕಲ್ವಾ? ಅವ್ರಿಗೆ ಮೆಡಿಸನ್ ಬೇಕು ಅಲ್ವಾ? ಅದಕ್ಕೆ ನಾವು ಕೆಲ್ಸಕ್ಕೆ ಹೋಗ್ತಿದ್ದೀವಿ. ಅಜ್ಜಿ, ನಾವು ಒಬ್ರೇ ಕಷ್ಟಪಡ್ತಾರಲ್ವಾ? ಅದಕ್ಕೆ ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ.